ಕೊಡಗಿನ ಕುಗ್ರಾಮವಾಗಿರುವ ಸೂರ್ಲಬ್ಬಿ ಎಂಬ ಪ್ರದೇಶಕ್ಕೆ ಕರ್ನಾಟಕ ರಾಜ್ಯದ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ನೀಡಿದ್ದಾರೆ. ಅಪ್ರಾಪ್ತ ಬಾಲಕಿ ಮೀನಾಳ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿ ಈ ಭೇಟಿ ಮಾಡಲಾಗಿದೆ. ಆ ಪ್ರಕರಣವನ್ನು ಕೊಡಗಿನ ಎಲ್ಲೋ ಒಂದು ಮೂಲೆಯಲ್ಲಿ ನಡೆದ ಕೊಲೆ ಎಂದು ಸುಮ್ಮನೆ ಬಿಡಬಹುದಿತ್ತು. ಕಾನೂನು ಪ್ರಕರಣವನ್ನು ನೋಡಿಕೊಳ್ಳುತ್ತದೆ ಎಂದು ಸುಮ್ಮನಿರಬಹುದಿತ್ತು. ಆದರೆ ಮಡಿಕೇರಿಯ ಶಾಸಕರಾಗಿರುವ ಡಾಕ್ಟರ್ ಮಂತರ್ಗೌಡರವರು ಈ ಪ್ರಕರಣವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದರು. ರಾಜ್ಯದ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ಇಲಾಖೆಯ ಮುಖ್ಯಸ್ಥರು ಕುಗ್ರಾಮಕ್ಕೆ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ನೀಡಿರುವುದು ಬಹಳ ಗಮನಾರ್ಹ ವಿಚಾರ. ಆ ಸಂತ್ರಸ್ತ ಕುಟುಂಬ ಭಯದಲ್ಲಿ ಬೆದರಿಕೆಗಳ ನಡುವೆ ಬದುಕುವ ಸಂದರ್ಭ ನಿರ್ಮಾಣವಾದಾಗ ಆ ಕುಟುಂಬದ ಜೊತೆ ಈ ರಾಜ್ಯದ ಗೃಹ ಇಲಾಖೆ ನಿಂತಿರುವುದು ಇಂದು ಆ ಕುಟುಂಬಕ್ಕೆ ನೈತಿಕವಾಗಿ ಅಷ್ಟೇ ಶಕ್ತಿಯನ್ನು ನೀಡಿದೆ. ಪ್ರಕರಣದ ವಿಚಾರದಲ್ಲಿ ಖಾಕಿಯ ನಿರಾಸಕ್ತಿಗೆ ಫುಲ್ ಸ್ಟಾಪ್ ನೀಡಿದೆ. ಒಂದು ಬಡ ಕುಟುಂಬಕ್ಕೆ ತೊಂದರೆ ಅನ್ಯಾಯ ಆದಾಗ ಶಾಸಕನಾಗಿ ನಾನು ಇದ್ದೇನೆ, ಸರ್ಕಾರವು ನಿಮ್ಮ ಜೊತೆ ನಿಲ್ಲುತ್ತದೆ ಎನ್ನುವ ಸಂದೇಶ ಇವತ್ತು ಜನಸಾಮಾನ್ಯರಿಗೆ ತಲುಪಿದೆ. ಇದಕ್ಕೆ ಶಾಸಕರನ್ನು ಎಷ್ಟು ಶ್ಲಾಘಿಸಿದರೂ ಅಭಿನಂದಿಸಿದರೂ ಸಾಲದು.